ನಯನ ಹೋಮಿಗೆ ವೆಲ್ಕಮ್. ಪನ್ನೀರ್ ಕಾಜು ಕರಿ ಮಾಡ್ಕೊಳ್ಳುವ ವಿಧಾನ ನೋಡ್ಕೊಳ್ಳುವ. ಅದಕ್ಕೆ 3 ದೊಡ್ಡ ಹೆಚ್ಚಿಟ್ಕೊಂಡ ನೀರುಳ್ಳಿ, 3 ದೊಡ್ಡ ಹೆಚ್ಚಿಟ್ಕೊಂಡ ಟೊಮಟ, 8 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಗೇರು ಬೀಜ, ಇದನ್ನೆಲ್ಲ ಹಾಕಿ ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಳುವ. ಇದು ಫ್ರೈ ಆಗಿದೆ. ಈಗ ಇದನ್ನು ತಣಿಲಿಕ್ಕೆ ಬಿಡುವ. ಇದನ್ನು ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ಳುವ. ಇದಕ್ಕೆ 2 ಚಮಚದಷ್ಟು ಬೇಯಿಸಿದ ಬಟಾಣಿ ಹಾಕ್ತಾ ಇದ್ದೇನೆ. ನೀರು ಹಾಕಬೇಕಂತಿಲ್ಲ, ಹಾಗೆ ರುಬ್ಬಿಕೊಂಡಿದ್ದೇನೆ ನೋಡಿ. ಒಂದು ಬಾಣಲಿಗೆ ಒಂದು 3-4 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಕಾದ ಮೇಲೆ ಗೇರು ಬೀಜನ ಹಾಕ್ಕೊಳ್ಬೇಕು. ಇದನ್ನು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಗೋಲ್ಡನ್ ಕಲರ್ ಬಂತು, ಇದನ್ನು ತೆಗೆಯುವ ಪ್ಲೇಟಿಗೆ. ತುಪ್ಪ ಕಾದಿದೆ. ಇದಕ್ಕೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸೋಂಪು ತಗೊಂಡಿದ್ದೇನೆ, ಇದಕ್ಕೆ ಹಾಕಬೇಕೀಗ. ಮೂರು ಸಣ್ಣದು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನೀಗ ಹಾಕಿ ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಳುವ. ಇದು ಗೋಲ್ಡನ್ ಕಲರ್ ಬಂತು. ಇದಕ್ಕೆ 2 ಸಣ್ಣದು ಹೆಚ್ಚಿಟ್ಕೊಂಡ ಟೊಮಟೊ ಹಾಕ್ಕೊಳ್ಳುವ, ಮತ್ತು ಫ್ರೈ ಮಾಡಿಕೊಳ್ಳುವ. ಹಸಿ ವಾಸನೆ ಹೋಗಬೇಕು, ಅಷ್ಟವರೆಗೆ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆಗಿದೆ. 1.5 ಚಮಚದಷ್ಟು ಖಾರ ಪುಡಿ, 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಸ್ವಲ್ಪ ಅರಸಿನ, ಸ್ವಲ್ಪ ಗರಂ ಮಸಾಲೆ, 1 ಚಮಚದಷ್ಟು ಸಕ್ಕರೆ, 2 ಚಮಚದಷ್ಟು ಉಪ್ಪು. ಇದನ್ನೆಲ್ಲ ಈಗ ಹಾಕ್ಕೊಳ್ಳುವ. ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದಕ್ಕೀಗ ರುಬ್ಬಿದ ಮಸಾಲೆ ಹಾಕ್ಕೊಳ್ಳುವ. ಫ್ರೈ ಮಾಡಿಕೊಳ್ಳುವ. ನೀರು ಹಾಕ್ಕೊಳ್ಬೇಕು ಸ್ವಲ್ಪ. ಇದು ಒಳ್ಳೆ ಫ್ರೈ ಆಗಬೇಕೀಗ. ಫ್ರೆಶ್ ಕ್ರೀಮ್ ಒಂದು 1 ಚಮಚದಷ್ಟು ಹಾಕ್ಕೊಳ್ಳುವ. ಮಿಕ್ಸ್ ಮಾಡಿಕೊಳ್ಳುವ. ಅದನ್ನು ನಾಲ್ಕು ಗಂಟೆ ನೆನೆಸಿ ಇದನ್ನು ಬೇಯಿಸಿ ಹಿಡ್ಕೊಂಡಿದ್ದೇನೆ ಬಟಾಣಿಯನ್ನು. ಇದಕ್ಕೆ ಹಾಕ್ಕೊಳ್ಳುವ. ಮಿಕ್ಸ್ ಮಾಡಿಕೊಳ್ಳುವ. 200 ಗ್ರಾಮಿನಷ್ಟು ಪನ್ನೀರನ್ನು ದೊಡ್ಡ ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಇದು ಕುದಿಬೇಕಂತಿಲ್ಲ, ಇಷ್ಟು ಬಿಸಿ ಆದರೆ ಸಾಕು. ಈ ಪನ್ನೀರನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳುವ. ಆಗ ಸಾಫ್ಟ್ ಆಗ್ತದೆ ಅದು ಪನ್ನೀರು. ಒಂದು 4-5 ನಿಮಿಷದಷ್ಟು ಕಾಲ ಬಿಟ್ಟರೆ ಸರಿ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಸಾಕು. ಇದನ್ನೀಗ ಸೋಸ್ಕೊಳ್ಳುವ. ಗೇರು ಬೀಜ ಹಾಕ್ಕೊಳ್ಳುವ. ಮಿಕ್ಸ್ ಮಾಡಿಕೊಳ್ಳುವ.
ಪನ್ನೀರ್ ಹಾಕ್ಕೊಳ್ವಾ, ಮಾಡ್ಕೊಳ್ವಾ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ವಾ, ಮಿಕ್ಸ್ ಮಾಡ್ಕೊಳ್ವಾ. ಈಗ ಕರಿ ರೆಡಿಯಾಗಿದೆ. ಚಪಾತಿ, ಪರೋಟ, ಗೀ ರೈಸ್ ಒಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್.